ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅವಳು ಯಾವಳಿಗೋ ಬೆಣ್ಣೆ ಹಚ್ಚೋಕ್ಕೋಸ್ಕರ ನನಗೆ ಆ ಮನೆಯಿಂದ ದೂರ ಹಾಕಿದ್ರು. ಅದಕ್ಕೆ ಸಿಂಧು ನಾನು ಇವಾಗ ಕಾಲ್ ಮಾಡಿದ್ದು. ಅದು ಶಾಲಿನಿಗೆ ಆಕ್ಸಿಡೆಂಟ್ ಆಗಿದೆ. ಏನಕ್ಕ? ಶಾಲುಗೆ ಆಕ್ಸಿಡೆಂಟ್ ಆಯ್ತಾ? ಯಾವಾಗ? ಅದೆಲ್ಲ ಬಿಡು, ಇವಾಗ ಮನೆಗೆ ಬಂದಿದ್ದಾಳೆ. 1 ವಾರ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಅವಳು ಮಾತಾಡೋಂಗೂ ಇಲ್ಲ, ಗೊತ್ತಾ? ಏನಕ್ಕ ಇಷ್ಟೆಲ್ಲ ಆಗಿದ್ಯಾ? ಹುಷಾರಾಗ್ತಾಳ್ತಾನೆ? ಆಗ್ತಾಳೆ ಬಿಡು, ಆದರೆ ಹುಷಾರಾಗೋ ಹಾಗೆ ನೀನು ಮಾಡಬೇಕು. ರಜ್ಜು ಅಕ್ಕ, ನಾನು MBA ಸ್ಟೂಡೆಂಟ್. ಅಲ್ಲಿ ಬಂದು ನರ್ಸ್ ಕೆಲಸ ಮಾಡೋಕ್ಕಾಗಲ್ಲ. ಗೂಬೆ, ನಿಂಗೆ ಅರ್ಥ ಆಗಲ್ಲ. ಪ್ರೀತಿ ಮೇಲೆ ಇವಾಗ ಎಲ್ಲರೂ ಸ್ವಲ್ಪ ರಾಂಗ್ ಆಗಿರ್ತಾರೆ. ಯಾಕಂದ್ರೆ ಪ್ರೀತಿ ಇದ್ದಾಗಲೇ ಶಾಲುಗೆ ಆಕ್ಸಿಡೆಂಟ್ ಆಗಿದ್ದು. ರವಿಶಂಕರ್ ಗೊತ್ತಲ್ವ ನಿನಗೆ? ಅವರು ಅಚ್ಯುತ್ ಅಂಕಲ್ ಮೇಲೆ ಕೋಪಕ್ಕೆ ಪ್ರೀತಿಗೆ ಆಕ್ಸಿಡೆಂಟ್ ಮಾಡ್ಸಕ್ ಹೋಗಿ ಅದು ತಪ್ಪಿ ಶಾಲುಗಾಗಿದೆ. ವಾವ್, ಸೂಪರ್ ಅಕ್ಕ. ಪ್ರೀತಿಗೆ ನಾನೊಬ್ಳೆ ಶತ್ರು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ತುಂಬಾ ಜನ ಇದ್ದಾರೆ. ಕೇಳಿಸ್ಕೊಳ್ಳೆ ಫಸ್ಟು. ಹಾಗಾಗಿ ಪ್ರೀತಿನ ಯಾಕೋ ಅತ್ತೆ ಇತ್ತೀಚೆಗೆ ದೂರ ಇಡ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಸೊ ಇಂಥ ಟೈಮಲ್ಲಿ ನೀನು ಬಂದು ಶಾಲುನ್ ಚೆನ್ನಾಗಿ ನೋಡಿಕೊಂಡು ಈ ಮನೇಲಿ ಸೆಟ್ಲ್ ಆಗು. ಆಮೇಲೆ ಮನೆಯವರೆಲ್ಲರನ್ನು ಇಂಪ್ರೆಸ್ ಮಾಡಿ ಅಭಿ ಜೊತೆ ಫಿಕ್ಸ್ ಆಗು. ಏನ್ ತಲೆ ಅಕ್ಕ ನಿಂದು, ಸೂಪರ್. ತಲೆ ಹರಟೆ ಬೇಡ ಸಿಂಧು, ನಾನು ಹೇಳ್ದಂಗೆ ಕೇಳು. ಎಲ್ಲ ಸರಿ ಹೋಗುತ್ತೆ. ಸರಿ ಅಕ್ಕ, ನೀನ್ ಹೇಳ್ದಾಗೆ ಮಾಡ್ತೀನಿ. ನಿನಗೋಸ್ಕರ ಅಲ್ದೆ ಹೋದ್ರು ಅಭಿಗ್ ಬುದ್ಧಿ ಕಲ್ಸಕ್ಕಾದ್ರೂ ನಾನು ಆ ಮನೆಗೆ ಬಂದು ಶಾಲುನ ನೋಡ್ಕೋತೀನಿ. ಏನೋ ಒಂದು, ಮೊದಲು ಈ ಮನೆಗೆ ಬಂದು ಸೆಟ್ಲ್ ಆಗು, ಓಕೆನಾ? ಡನ್. ಹುಷಾರಾಗಿ ತರಕ್ಕಾಗಲ್ವಾ? ಸಾರಿ ಆಂಟಿ, ಅದು ಕೈ ಜಾರೋಯ್ತು. ಕೈ ಜಾರ್ತು ಅಂತ ಹೆಣ್ಮಕ್ಳು ಹೇಳಬಾರ್ದು. ಕೈ ಜಾರಿದ್ರೆ ಪರವಾಗಿಲ್ಲ, ಆದರೆ ಗುಣ ಜಾರಿದ್ರೆ ತಪ್ಪಾಗತ್ತೆ. ಆಂಟಿ, ಇನ್ನೊಂದ್ಸರಿ ಹೀಗಾಗಲ್ಲ. ಈ ಕೆಲಸ ಎಲ್ಲ ಮಾಡು ಅಂತ ನಿಂಗೆ ಯಾರು ಹೇಳಿದ್ದಾರೆ? ನೀನೇ ನೀ ಮನೆ ಕೆಲ್ಸದವಳ. ಆ ಗಣಿಗೆ ಸಂಬಳ ಕೊಟ್ಟು ಇಟ್ಟಿರೋದು ಯಾಕೆ? ನಿನಗೆ ಟೈಮ್ ಪಾಸ್ ಆಗಲ್ಲ ಅಂತ ನಮ್ಮನೆ ಅಡುಗೆ ಮನೆ ಸೇರಿದ್ಯಾ. ಅದೇ ನೀನು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ನಿನಗೆ ಟೈಮ್ ಪಾಸು ಆಗುತ್ತೆ, ನಿಮ್ಮಪ್ಪನ ದುಡ್ಡಿನ ಪ್ರಾಬ್ಲಮ್ಗೆ ಸಹಾಯನೂ ಆಗುತ್ತೆ. ಏನೋ ನಿನಗೆ ಅರ್ಥ ಆಗತ್ತೆ ಅಂತ ನಾನು ಸುಮ್ಮನೆ ಇದ್ರೆ ನಮ್ಮನೆ ಅಡುಗೆ ಮಾಡಿಸೋದೇ ಕೆಲಸ ಅನ್ಕೊಂಡು ನೀನು ಸೋಂಬೇರಿ ಆಗ್ತಾ ಇದೆಯಾ. ಈಗ ಅಳಕ್ ಶುರು ಮಾಡಬೇಡ, ನೀನು ಒಳ್ಳೇದಕ್ಕೆ ಹೇಳಿದ್ದು. ನೀವು ಹೀಗೆ ಹೇಳಿದ್ದಕ್ಕೆ ನಂಗೆ ಬೇಜಾರಾಗ್ತಿಲ್ಲ ಆಂಟಿ. ಆದರೆ ಗುಣ ಜಾರಿದ್ರೆ ಅಂತ ಒಂದು ಮಾತು ಹೇಳಿದ್ರಿ ಅಲ್ವಾ, ಅದು ಯಾಕೋ ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ನಿನಗೀಗ ಇದೆಲ್ಲ ಅರ್ಥ ಆಗಲ್ಲ. ಹೋಗು, ಇದನ್ನೆಲ್ಲ ಕ್ಲೀನ್ ಮಾಡಿಸು. ಮತ್ತು ನೀನೇ ಮಾಡಬೇಡ, ಗಣಿಗೆ ಹೇಳು. ಶಾಲಿನಿ, ಹೇಗಿದ್ಯಮ್ಮ? ರುಕ್ಕು ಎಲ್ಲಿ?
ರುಕ್ಕು, ಶಾಲಿನಿ ಹೇಗಿದ್ದಾಳೀಗ? ಪರವಾಗಿಲ್ಲ ಅಣ್ಣ, ಚೇತರಿಸ್ಕೊತಾ ಇದ್ದಾಳೆ. ಅಭಿ ರೆಡಿ ಆದ್ನಾ? ಹಾಂ, ರೆಡಿ ಆಗಿರಬೇಕು. ಅಣ್ಣ, ನಾನೊಂದು ಮಾತು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹೇಳು ರುಕ್ಕು. ಪ್ರೀತಿನ ಇನ್ನು ಎಷ್ಟು ದಿನ ಅಂತ ಇದೇ ಥರ ಮನೆಯಲ್ಲಿ ಇಟ್ಕೋತೀರಾ? ಈ ಥರ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೆಯಲ್ಲಿದ್ದರೆ ಕಷ್ಟ ಅಲ್ವಾ? ಇದನ್ನು ನಾನು ಯೋಚಿಸಿದ್ದೀನಿ ರುಕ್ಕು. ಆದರೆ ಪ್ರೀತಿ ಯಾವ ಗಂಡು ತೋರಿಸಿದ್ರು ಮದುವೆನೇ ಬೇಡ ಅಂತ ಹಠ ಹಿಡಿತಾ ಇದ್ದಾಳೆ. ನಾನೊಬ್ಬನೇ ಆಗ್ಬಿಡ್ತೀನಿ ಅಂತ ಯೋಚನೆ ಅವಳಿಗೆ. ಅದಿರ್ಬೋದು, ಹಾಗಂತ ಅವಳಿಗೆ ವಯಸ್ಸಾಗೋ ತನಕ ಬಿಟ್ಬಿಟ್ರೆ? ನೀವಿರೋವರೆಗೂ ಸರಿ, ಆಮೇಲೆ ಅವಳಿಗೆ ಯಾರು ದಿಕ್ಕು? ಅದೇ ಕಣಮ್ಮ ನನಗೂ ಯೋಚನೆ ಆಗ್ತಿರೋದು. ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ. ಗಂಡು ನೋಡಿ ಮದುವೆ ಫಿಕ್ಸ್ ಮಾಡಿ. ಹೌದು, ಆದರೆ ನಿಮ್ಮ ಮನೆಯಲ್ಲಿ ಶಾಲಿನಿ ಎಂಗೇಜ್ಮೆಂಟ್ ಮುರಿತು, ಆಕ್ಸಿಡೆಂಟ್ ಬೇರೆ ಆಗಿದೆ. ಇಂಥ ಟೈಮಲ್ಲಿ ನಾನು ಮಗಳಿಗೆ ಗಂಡು ನೋಡೋದು ಏನು ಚೆನ್ನಾಗಿರುತ್ತೆ ಹೇಳು? ಮೊದಲೆಲ್ಲ ಸರಿ ಹೋಗಲಿ, ಆಮೇಲೆ ನೋಡೋಣ. ಹಾಗೆಲ್ಲ ಯಾಕೆ ಅನ್ಕೋತೀರ ಅಣ್ಣ? ಶಾಲಿನಿ ಹಣೆನಲ್ಲಿ ಏನು ಬರ್ದಿದೆಯೋ ಅದಾಗ್ತಿದೆ. ಅದಕ್ಕೆ ಪ್ರೀತಿ ಅನುಭವಿಸ್ಬೇಕಾ? ಶಾಲಿನಿನ ಹಾಗೆ ಬಿಟ್ಬಿಡ್ತೀವ? ಅವಳು ಹುಷಾರಾಗ್ತಿದ್ದ ಹಾಗೆ ಒಂದು ಗಂಡು ನೋಡಿ ಮದುವೆ ಫಿಕ್ಸ್ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಅಣ್ಣ. ಪ್ರೀತಿಗೆ ಮೊದಲು ಗಂಡು ನೋಡಿ. ಆದರೂ ಅಣ್ಣ, ನಮ್ಮನೆ ಬೇರೆ ಅಲ್ಲ, ನಿಮ್ಮನೆ ಬೇರೆ ಅಲ್ಲ. ನಿಮ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಶಾಲಿನಿ ಎಂಗೇಜ್ಮೆಂಟ್ ಮುರಿದ್ಬಿತ್ತು ಅಂತ ನಮಗೂ ಬೇಜಾರಿದೆ. ಅದೇ ಪ್ರೀತಿ ಮದುವೆ ಸೆಟ್ಲ್ ಆದರೆ ನಮಗೆ ಸಂತೋಷ ಆಗತ್ತೆ. ಯಾಕೆ ಹೇಳಿ? ಪ್ರೀತಿ ನಮ್ಮನೆ ಹುಡುಗಿ ಅಲ್ವಾ ಅಣ್ಣ? ಪ್ರೀತಿ ಚೆನ್ನಾಗಿದ್ರೆ ನಮಗೆಲ್ಲ ಸಂತೋಷ. ಆ ಸಂತೋಷನ ನೀವು ನಮಗೆ ಕೊಡಲ್ವಾ? ಆದಷ್ಟು ಬೇಗ ಒಂದು ಗಂಡು ನೋಡಿ ಮದುವೆ ಫಿಕ್ಸ್ ಮಾಡಿ, ವಾಲ್ಗ ಊದಿಸ್ಬಿಡೋಣ. ಆಯ್ತಮ್ಮ, ನೀನು ಹೇಳ್ದಂಗೆ ಆಗಲಿ. ಅರೆ, ಇದೇನು ಗಿರಿ, ನಡ್ಕೊಂಡು ಬರ್ತಾ ಇದ್ದೀರಾ? ಗಾಡಿಯಲ್ಲಿ ನಾನು ದುಡಿದಿರೋದು ಅನ್ಯಾಯದ ದುಡ್ಡು ಅಂತ ಹೇಳ್ತಾ ಇದ್ದೀಯಲ್ವಾ? ಆ ಅನ್ಯಾಯದ ದುಡ್ಡಿನಿಂದಲೇ ನೀನು ಅನ್ನ ತಿಂದಿರೋದು. ಅದು ಬಿಡಿ, ಒಂದು ಕ್ಲೂ ಸಿಕ್ತು, ಅದನ್ನು ನಿಮ್ಗೆ ಹೇಳಲೇಬೇಕು ಅಂತ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ. ಕ್ಲೂನಾ? ಏನು ಕ್ಲೂ ಗಿರಿ? ಅದು ನಮ್ಮಪ್ಪ ಮಾತಾಡೋವಾಗ ಸಡನ್ನಾಗಿ ಸಿಕ್ಕಾಕೊಂಡ್ಬಿದ್ರು. ಸೊ ಅದೇನಾದರೂ ನಿಮ್ಗೆ ಹೇಳಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದೇನೋ ಅಂತ. ಐ ಆಮ್ ರಿಯಲಿ ಸಾರಿ ಗಿರಿ. ನನ್ನಿಂದ ನೀವು ನಿಮ್ಮ ಅಪ್ಪನ ವಿರುದ್ಧ ಹೋಗೋ ಹಾಗಾಯ್ತು. ಯಾರಿಗೆ ಒಳ್ಳೆ ಮನಸ್ಸಿರುತ್ತೋ ಅವ್ರಿಗೆ ಒಳ್ಳೇದಾಗಲೇಬೇಕು. ಅಭಿ, ನಮ್ಮ ಅಪ್ಪಂಗೆ ಇದು ತಪ್ಪು ಅಂತ ಬಿಡಿಸಿ ಹೇಳಿದ್ರು ಕೂಡ ಅವ್ರು ಯಾಕೋ ತಿದ್ಕೊಳ್ಳೋ ಥರ ಕಾಣ್ತಾ ಇಲ್ಲ. ಸೊ ನಾನು ಈ ಡಿಸಿಷನ್ ತೊಗೊಳ್ಳೇಬೇಕಾಯ್ತು. ಥ್ಯಾಂಕ್ ಯು ಗಿರಿ. ಏನದು ಕ್ಲೂ? ಅದು ಆಕ್ಸಿಡೆಂಟ್ ಮಾಡೋಕೆ ಅಂತಲೇ ನಮ್ಮಪ್ಪ ಒಂದು ಹೊಸ ಮೊಬೈಲು, ಹೊಸ ಸಿಮ್ ತೊಗೊಂಡಿದ್ದಾರೆ. ಅದು ಈ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು ಅಂತ ಅವ್ರ ಐಡಿಯಾ. ರೀಸೆಂಟಾಗಿ ಅವ್ರ ಮೊಬೈಲಿಗೆ ಒಂದು ಕಾಲ್ ಬಂತು. ಆದರೆ ಅವ್ರ ಮೊಬೈಲಿಂದ ಮಾತಾಡದೆ ಅವ್ರು ತೊಗೊಂಡಿರೋ ಹೊಸ ಸಿಮ್ನ ಹಾಕಿ ಆ ನಂಬರ್ನ ಡಯಲ್ ಮಾಡಿ ಮಾತಾಡಿದ್ದಾರೆ. ನನಗೆ ಡೌಟ್ ಬಂದು ಆ ಸಿಮ್ ಡೀಟೇಲ್ಸು, ಅದ್ರ ಬಿಲ್ಸ್ ಎಲ್ಲ ತೆಗೆದು ನೋಡಿದಾಗ ನನಗೆ ಗೊತ್ತಾಗಿರೋ ವಿಷಯ
ಒಂದು ಪಬ್ಲಿಕ್ ಬೂತಿಂದ ಅವ್ರಿಗೆ ಪದೇ ಪದೇ ಕಾಲ್ ಬರ್ತಾ ಇರೋದು. ಸೊ ಆ ನಂಬರ್ನ ಪೊಲೀಸ್ನವ್ರಿಗೆ ಕೊಟ್ಟರೆ ಆ ಲೊಕೇಶನ್ನ ಹಂಟ್ ಮಾಡೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಈ ಥರ ಕೆಲಸ ಮಾಡೋರು ಪೊಲೀಸರಿಗೆ ಗೊತ್ತಿರ್ತಾರೆ, ಹಿಡಿಯೋಕ್ಕೆ ಈಸಿ ಆಗುತ್ತೆ. ಇದೇ ನಂಬರಿಂದ ಕಾಲ್ ಬರ್ತಾ ಇರೋದು. ಸೊ ಅವ್ರನ್ನ ವಿಚಾರಿಸಿದ್ರೆ ನಮ್ಮ ಅಪ್ಪನ ಹೆಸರು ಕೂಡ ಹೇಳ್ಬೋದೇನೋ. ಗಿರಿ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗಿರಿ, ಯು ಆರ್ ಟ್ರೂಲಿ ಗ್ರೇಟ್. ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅಭಿ, ನಾನು ಮನುಷ್ಯ ಅಷ್ಟೇ. ನಿಮ್ಮ ಕಡೆ ಒಳ್ಳೆತನ ಇದೆ, ನ್ಯಾಯ ಇದೆ, ಅದು ಗೆದ್ದೇ ಗೆಲ್ಲತ್ತೆ. ಆದರೆ ನಮ್ಮನೆ ಯಾಕೋ ಸರಿ ಹೋಗ್ತಾ ಇಲ್ಲ. ನೋಡೋಣ. ನೆಮ್ಮದಿ ಅನ್ನೋದು ಮಾಯ ಆಗ್ತಿದೆ. ಅಮ್ಮ ಕೂಡ ತುಂಬ ಬೇಜಾರು ಮಾಡ್ಕೋತಿದ್ದಾಳೆ. ಅಪ್ಪ ನೋಡಿದ್ರೆ ನಾನು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರೆ. ಅವ್ರು ಸರಿ ಹೋಗಲಿ ಅಂತ ವಿಶ್ ಮಾಡಿ ಸಾಕು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಮ್ಮ ಕೂಡ ತುಂಬ ಬೇಜಾರು ಮಾಡ್ಕೋತಿದ್ದಾಳೆ. ಅಪ್ಪ ನೋಡಿದ್ರೆ ನಾನು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರೆ. ಅವ್ರು ಸರಿ ಹೋಗಲಿ ಅಂತ ವಿಶ್ ಮಾಡಿ ಸಾಕು. ಅಬ್ಬಿ, ಈ ವಿಷಯನೆಲ್ಲ ನಿಮಗೆ ಹೇಳಿದ್ದೀನಿ ಅಂತ ನಾನಿನ್ನೂ ಅಪ್ಪಂಗೆ ಹೇಳಿಲ್ಲ, ಹೇಳೋದು ಇಲ್ಲ. ಯಾಕೆ ಅಂತಂದರೆ ಅವ್ರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಅವ್ರಿಗೆ ಈ ವಿಷಯ ಗೊತ್ತಾಗೋಕೆ ಮುಂಚೆ ಒಂದು ಆ್ಯಕ್ಷನ್ ತಗೊಳ್ಳಿ. ಶ್ಯೂರ್. ಗಿರಿ, ನೀವಿಲ್ಲಿಗೆ ಹೇಗೆ ಬಂದಿದ್ದೀರಾ? ಅದು ಆಟೋದಲ್ಲಿ. ಯಾಕೆ? ನಿಮಗೆ ಒಂದು ದೊಡ್ಡ MNC-ನಲ್ಲಿ ಇಂಟರ್ವ್ಯೂ ಇತ್ತಲ್ವಾ, ಮಿಸ್ ಮಾಡ್ಕೊಂಡ್ರಿ ಅಲ್ಲ. ಈಗ ನಿಮ್ಮ ಅಪ್ಪನ ವಿರುದ್ಧ ನಿಂತಿದ್ದೀರಾ. ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ನಿಮ್ಮಪ್ಪನ ಅನ್ನ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ. ಅವರಿಂದ ಸಿಕ್ಕಿರೋ ಜೀವನ ದೂರ ಇಡಕ್ಕೆ ಟ್ರೈ ಮಾಡ್ತಿದ್ದೀರಾ ಅಲ್ಲ? ಅವ್ರು ಕೊಡ್ಸಿರೋ ಗಾಡಿ, ಅವ್ರು ಹಾಕ್ತಿರೋ ಊಟ, ಅವ್ರ ಬಿಸ್ನೆಸ್ಸು, ಇದೆಲ್ಲದರಿಂದ ದೂರ ಇರೋ ಪ್ರಯತ್ನ ಅಲ್ವಾ? ಇದೆಲ್ಲ ನಿಮಗೆ ಗೊತ್ತಾಯ್ತು? ನಮ್ದು ಅದೇ, ಸ್ವಲ್ಪ ಬೇರೆ ಥರ ಅನುಭವ ಆಗಿದೆ ಬಿಡಿ. ಆದರೆ ನಾನು ಊಟ ಗೀಟ ಬಿಡ್ಲಿಲ್ಲಪ್ಪ. ನಮಗೆ ಹೊಟ್ಟೆ ತಡೆಯಲ್ಲ. ಸ್ವಾಭಿಮಾನಕ್ಕಿಂತ ಹೊಟ್ಟೆ ಹಸುವೆ ಜಾಸ್ತಿ ಆಗೋಯ್ತು ನನಗೆ. ಬೇಡ್ದಿರೋ ಮಗನ ಜೀವನ ಹೇಗಿರತ್ತೆ ಅಂತ ನನಗೂ ಗೊತ್ತು ಗಿರಿ. ಸಮಸ್ಯೆ ಅನ್ನೋದು ಯಾರಿಗೂ ತಪ್ಪಿದಲ್ಲ ಅಭಿ. ಆಲ್ ದ ಬೆಸ್ಟ್. ಎಲ್ಲ ಸರಿ ಹೋಗುತ್ತೆ. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಐ ಶ್ಯೂರ್? ಪೂನಪ್ಪ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ವಿಷಯ ಗೊತ್ತಾಗತ್ತಂತೆ. ನಿಮಗೆ ಹೇಳಿ ಆಮೇಲೆ ಕಾಲ್ ಮಾಡೋಣ ಅಂತಿದ್ದೆ. ಈ ನಂಬರು ನಿನಗೆ ಯಾರು ಕೊಟ್ಟರು? ರವಿಶಂಕರ್ ಮಗ ಗಿರಿಧರ್. ಅವ್ರ ಅಪ್ಪನ್ನ ಬಿಟ್ಕೊಡ್ತಾ ಇದ್ದಾನೆ. ತಪ್ಪು ಯಾರೇ ಮಾಡಿದ್ರೂ ತಪ್ಪಲ್ವಾಪ್ಪ. ಗಿರಿಧರು ತುಂಬಾ ಒಳ್ಳೆ ಮನುಷ್ಯ ಅಪ್ಪ. ಅಪ್ಪ ಮಗ ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ರೆ? ಇಲ್ಲಪ್ಪ, ಗಿರಿ ಶಾಲಿನಿನ ಯಾ ಅಲ್ಲ, ಅದು ಗಿರಿ ತುಂಬಾ ಒಳ್ಳೆ ಹುಡುಗ. ಅವನೇ ಇದನ್ನು ತಂದ್ಕೊಟ್ಟಿದ್ದು. ಶಾಲಿನಿ ಆಕ್ಸಿಡೆಂಟ್ ವಿಷಯದಲ್ಲಿ ಅವರಪ್ಪನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ
ಈ ಸಾಕ್ಷಿ ಸಾಕಾಗತ್ತೆ ಅಂತ ಹೇಳಿದೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಮ್ಮ ಯಾಕೋ ಬೇರೆ ಟ್ರ್ಯಾಕ್ನಲ್ಲಿದ್ದಾರೆ, ಬೇಗ ಅಭಿಗೆ ಹೇಳಬೇಕು. ಅವನು ಮತ್ತು ಪ್ರೀತಿ ನಾನು ಸರಿ ಹೋಗಲಿ ಅಂತ ಕಾಯ್ತಿದ್ದಾರೆ. ಪಾಪ ಅಮ್ಮ ಎಲ್ಲ ಹಾಳು ಮಾಡಿಬಿಡ್ತಾರೆ. ಅಭಿ, ಪ್ರೀತಿ ಕೂಡ ನಿನ್ನ ಪ್ರೀತಿಸ್ತಾ ಇದ್ದಾಳೆ. ನೀನು ನಾನು ಸರಿ ಹೋಗೋ ತನಕ ಸುಮ್ಮನೆ ಇರಬೇಡ. ಬೇಗ ಹೋಗಿ ಪ್ರೀತಿಗೆ ಹೇಳಿಬಿಡು. ಲೇಟ್ ಆದರೆ ನಮ್ಮನೆಯವರೇ ನಿಂಗೆ ಅಡ್ಡ ಆಗಿಬಿಡ್ತಾರೆ. ಸರಿ, ಹಾಗಾದ್ರೆ ನೀ ಹೇಳೋ ಹಾಗೆ ಗಿರಿ ಒಳ್ಳೆ ಹುಡುಗನೇ ಆಗಿದ್ರೆ ಡೈರೆಕ್ಟಾಗಿ ನನ್ನ ಯಾಕೆ ಬಂದು ನೋಡಿಲ್ಲ? ಭಯ ಅಪ್ಪ. ಇಷ್ಟೆಲ್ಲ ಆದಮೇಲೂ ಅವನು ನಿಮ್ಮ ಹತ್ರ ಬಂದರೆ ನೀವು ಅವನ್ನ ನಂಬದೇ ಇರ್ಬೋದು. ಅದಕ್ಕೆ ಅಪ್ಪ, ಅವತ್ತು ಗಿರಿಧರು ಶಾಲಿನಿ ಹತ್ರ ಮಾತಾಡಬೇಕು ಅಂತ ಕಾಲ್ ಮಾಡಿದಾಗ ನೀವು ಅವನನ್ನು ಬೈದ್ರಿ. ಅದಕ್ಕೆ ಅವನಿಗೆ ಭಯ. ನೀವು ಅವನ್ನ ನಂಬೋದಪ್ಪ. ಈ ನಂಬರಿಂದ ರವಿಶಂಕರ್ ಅವರು ಯಾವ ಹುಡುಗರಿಗೆ ಸುಪಾರಿ ಕೊಟ್ಟು ಈ ಆಕ್ಸಿಡೆಂಟ್ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಹುಡುಗರು ಸರೆಂಡರ್ ಆಗಿರೋದ್ರಿಂದ ಸಾಕ್ಷಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸರಿ, ಈಗ ಈ ನಂಬರ್ ಸಿಕ್ಕಿದೆಯಲ್ಲ, ಇನ್ನು ಮುಂದೆ ನಾನು ನೋಡ್ಕೋತೀನಿ. ಯಾವುದೋ ಮೆಸೇಜ್ ಬಂತು. ಶಾಲಿನಿ ಇಲ್ಲೇ ಇದ್ಕೊಂಡು ಮೆಸೇಜ್ ಕಳಿಸ್ತಾಳಲ್ಲಪ್ಪ ಇವಳು. ಈಗಲೇ ಸ್ವಿಚ್ ಆಫ್ ಆಗ್ಬೇಕಾ? ಏನೇ ನಿಂದು? ಮೆಸೇಜ್ ನೋಡಿದ್ನ ಅಂತನ? ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಬ್ಯಾಟ್ರಿ ಲೋ. ಓ, ಅದಕ್ಕೆ ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಿದ್ಯಾ? ನಿನ್ನ ಫೋನಲ್ಲಿ ಸೆಂಟ್ ಫೋಲ್ಡರ್ ಇರುತ್ತೆ, ಅದ್ರಲ್ಲಿ ತೋರಿಸು. ಡಿಲೀಟ್ ಮಾಡ್ತೀಯ ಯಾಕೆ? ಮನೆಯ ಹಿರಿಯರು ನೋಡ್ಬಿಡ್ತಾರೆ, ಬೇಕಾಗಿಲ್ಲ ಅಂತ. ಇಟ್ಸ್ ಓಕೆ, ಪೆನ್ನು ಪೇಪರ್ ತಗೋ, ಕಾಪಿ ರೈಟಿಂಗ್ ಶುರು ಹಚ್ಕೋ. ಏನ್ ದಡ್ರಪ್ಪ.